ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿಯ ಚಿಂತನೆ ಅನಿರೀಕ್ಷಿತವಾಗಿ ಆಗಿರ್ತಕ್ಕಂಥ ಈ ಒಂದು ಕೈ ಘಟನೆ ಭಾರತ ಮೇಲೆ ಇನ್ನೂ ಕೂಡ ಆ ತರದ ಪರಿಣಾಮ ಬೀರಿಲ್ಲ. ಎಲ್ಲ ಒಂದ್ ಕಡೆ ಮಧ್ಯವರ್ತಿಗಳು ಅಲ್ಲಲ್ಲೇ ಕೆಲವು ಹಳೆಯ ಕೆಲವು ಕಸಬುಗಳನ್ನ ಮಾಡ್ತಕ್ಕಂಥದ್ರಲ್ಲಿ ಸ್ವಲ್ಪ ಇದಾಗಿರ್ಬೋದು. ನಾನು ಅಧಿಕಾರಿಗಳಿಗೆ ಸಾಮಾನ್ಯ ಜನರ ನೋವನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಸೂಚನೆ ಕೊಡ್ತೀನಿ. ಒಂದು, ಎರಡನೇದು, ಗ್ಯಾಸ್ ವಿತರಕರು ಈಗಾಗಲೇ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿಗಳಾದ ಮುನಿಯಪ್ಪನವರು ತುಂಬ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಇನ್ನೊಂದು 2 ದಿವಸದಲ್ಲಿ ಇನ್ನೂ ಒಂದು 2-3 ಹಡಗುಗಳು ಭಾರತ ದೇಶಕ್ಕೆ ಬರ್ತಾ ಇದೆ. ಅಂತ ಕಠಿಣವಾದ ಸಮಸ್ಯೆ ಸಂದರ್ಭ ಬರೋದಿಲ್ಲ ಅನ್ನೋದು ಭಾರತ ಸರ್ಕಾರದ ಬಹುತೇಕ ವ್ಯವಸ್ಥೆಯಲ್ಲಿರ್ತಕ್ಕಂಥದ್ದು ಆಗಿರೋದ್ರಿಂದ ಆತಂಕ ಪಡುವಂತ ಪರಿಸ್ಥಿತಿ ಏನಿಲ್ಲ. ದೇಶಕ್ಕೆ ಬೇರೆ ಬೇರೆ ಭಾಗದಲ್ಲಿ ಆಗ್ತಕ್ಕಂಥ ಕೆಲವು ಅನಾಹುತಗಳಿಗೆ ನಮ್ಮ ದೇಶವನ್ನ ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನೋದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿ ಚಿಂತನೆ ಭಾರತ ಸರ್ಕಾರ ಎಲ್ಲಾ ತರದ ಕ್ರಮವನ್ನು ಕೂಡ ತೆಗೆದುಕೊಂಡಿದೆ. ಒಂದು 3-4 ದಿವಸದಲ್ಲಿ ಒಂದು ತಿಳಿ ವಾತಾವರಣ ಆಗ್ತದೆ ಅನ್ನೋದು ಬಂದಿರತಕ್ಕಂಥ ಕೆಲವು ಸಂದರ್ಭ ಸನ್ನಿವೇಶವನ್ನು ಕೂಡ ಅರ್ಥ ಮಾಡಿಕೊಂಡು ದೇಶದಲ್ಲಿ ಇರ್ತಕ್ಕಂಥ ಈ ಒಂದು ಗೊಂದಲ ಏನಿದೆ ಇದನ್ನು ನಿವಾರಣೆ ಮಾಡೋದಕ್ಕೆ ಭಾರತ ಸರ್ಕಾರ ಎಲ್ಲಾ ತರದ ಕ್ರಮವನ್ನು ತೆಗೆದುಕೊಳ್ತದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿಯ ಚಿಂತನೆ ಅನಿರೀಕ್ಷಿತವಾಗಿ ಆಗಿರ್ತಕ್ಕಂಥ ಈ ಒಂದು ಕೈ ಘಟನೆ ಭಾರತ ಮೇಲೆ ಇನ್ನೂ ಕೂಡ ಆ ತರದ ಪರಿಣಾಮ ಬೀರಿಲ್ಲ. ಎಲ್ಲ ಒಂದ್ ಕಡೆ ಮಧ್ಯವರ್ತಿಗಳು ಅಲ್ಲಲ್ಲೇ ಕೆಲವು ಹಳೆಯ ಕೆಲವು ಕಸಬುಗಳನ್ನ ಮಾಡ್ತಕ್ಕಂಥದ್ರಲ್ಲಿ ಸ್ವಲ್ಪ ಇದಾಗಿರ್ಬೋದು. ನಾನು ಅಧಿಕಾರಿಗಳಿಗೆ ಸಾಮಾನ್ಯ ಜನರ ನೋವನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಸೂಚನೆ ಕೊಡ್ತೀನಿ. ಒಂದು, ಎರಡನೇದು, ಗ್ಯಾಸ್ ವಿತರಕರು ಈಗಾಗಲೇ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿಗಳಾದ ಮುನಿಯಪ್ಪನವರು ತುಂಬ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಇನ್ನೊಂದು 2 ದಿವಸದಲ್ಲಿ ಇನ್ನೂ ಒಂದು 2-3 ಹಡಗುಗಳು ಭಾರತ ದೇಶಕ್ಕೆ ಬರ್ತಾ ಇದೆ. ಅಂತ ಕಠಿಣವಾದ ಸಮಸ್ಯೆ ಸಂದರ್ಭ ಬರೋದಿಲ್ಲ ಅನ್ನೋದು ಭಾರತ ಸರ್ಕಾರದ ಬಹುತೇಕ ವ್ಯವಸ್ಥೆಯಲ್ಲಿರ್ತಕ್ಕಂಥದ್ದು ಆಗಿರೋದ್ರಿಂದ ಆತಂಕ ಪಡುವಂತ ಪರಿಸ್ಥಿತಿ ಏನಿಲ್ಲ. ದೇಶಕ್ಕೆ ಬೇರೆ ಬೇರೆ ಭಾಗದಲ್ಲಿ ಆಗ್ತಕ್ಕಂಥ ಕೆಲವು ಅನಾಹುತಗಳಿಗೆ ನಮ್ಮ ದೇಶವನ್ನ ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನೋದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿ ಚಿಂತನೆ ಭಾರತ ಸರ್ಕಾರ ಎಲ್ಲಾ ತರದ ಕ್ರಮವನ್ನು ಕೂಡ ತೆಗೆದುಕೊಂಡಿದೆ. ಒಂದು 3-4 ದಿವಸದಲ್ಲಿ ಒಂದು ತಿಳಿ ವಾತಾವರಣ ಆಗ್ತದೆ ಅನ್ನೋದು ಬಂದಿರತಕ್ಕಂಥ ಕೆಲವು ಸಂದರ್ಭ ಸನ್ನಿವೇಶವನ್ನು ಕೂಡ ಅರ್ಥ ಮಾಡಿಕೊಂಡು ದೇಶದಲ್ಲಿ ಇರ್ತಕ್ಕಂಥ ಈ ಒಂದು ಗೊಂದಲ ಏನಿದೆ ಇದನ್ನು ನಿವಾರಣೆ ಮಾಡೋದಕ್ಕೆ ಭಾರತ ಸರ್ಕಾರ ಎಲ್ಲಾ ತರದ ಕ್ರಮವನ್ನು ತೆಗೆದುಕೊಳ್ತದೆ.